ಎಸ್ ನೋಡಿ, ಮುಂಬರುವಂತಹ ಸ್ಥಳೀಯ ಚುನಾವಣೆಗೆ ದಳಪತಿಗಳ ಒಗ್ಗಟ್ಟಿನ ಮಂತ್ರ ಇಲ್ಲಿ ಈಗ ಕೇಳಿ ಬರ್ತಾ ಇದೆ. ಇಷ್ಟು ದಿನ ಮೈತ್ರಿ ಇರುತ್ತಾ ಅಥವಾ ಇಲ್ವಾ ಅನ್ನೋಂಥ ಗೊಂದಲ ಇತ್ತು. ಆದ್ರೆ ಈಗ ಗೊತ್ತಾಗ್ತಾ ಇರುವಂತದ್ದು ಸ್ಥಳೀಯ ಚುನಾವಣೆಗೆ ದಳಪತಿಗಳು ಒಗ್ಗಟ್ಟಿನ ಮಂತ್ರವನ್ನ ಜಪಿಸ್ತಾ ಇದ್ದಾರೆ. ಮೈತ್ರಿಯಲ್ಲೇ ಚುನಾವಣೆ ಎದುರಿಸೋಕೆ ದಳಪತಿಗಳು ಪ್ಲಾನ್ ಮಾಡಿಕೊಂಡಿದ್ದಾರೆ. ಈಗ 2028ರ ಚುನಾವಣೆಗೆ ತಯಾರಿ ನಡೀತಾ ಇದೆ. ಬಿಜೆಪಿ ಕೂಡ 2028ಕ್ಕೆ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಮಾಡಿಕೊಂಡಿದೆ. ಅದಕ್ಕೂ ಮುನ್ನ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಚಕ್ರವ್ಯೂಹನ ಹಾಗಾದ್ರೆ ಮೈತ್ರಿಯಲ್ಲೇ ಚುನಾವಣೆ ಮಾಡ್ತೀವಿ ಅಂತ ಹೇಳಿ ಇದೀಗ ದಳಪತಿಗಳು ಪ್ಲಾನ್ ಮಾಡಿಕೊಂಡಿದ್ದಾರೆ ಅನ್ನೋ ಲಕ್ಷಣಗಳು ಕಾಣಿಸ್ತಾ ಇದೆ. ಈಗ ಕೈಪಡೆ ವಿರುದ್ಧ ಚಕ್ರವ್ಯೂಹ ಹೆಣೆದ್ರ ದೇವೇಗೌಡರು. ಆಡಳಿತ ಪಕ್ಷ ಕಾಂಗ್ರೆಸ್ ಕಟ್ಟಿ ಹಾಕೋಕೆ ಇದೆಲ್ಲವೂ ಕೂಡ ಪ್ಲಾನಿಂಗ್ ಅಥವಾ ರಣತಂತ್ರವನ್ನ ರೂಪಿಸ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಹುಟ್ಟುತ್ತಾ ಇದೆ. ಇಷ್ಟು ದಿನ ಬಹುಶಃ ಇಲ್ಲಿ ಮೈತ್ರಿಯಾಗಿ ಸ್ಪರ್ಧೆ ಮಾಡ್ತಾರಾ ಮುಂಬರುವಂತಹ ಚುನಾವಣೆಗೆ, ಅಥವಾ ಸಿಂಗಲ್ ಆಗಿ ಏನಾದರೂ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಾರಾ ಅನ್ನೋಂಥ ಪ್ರಶ್ನೆ ಇತ್ತು. ಕಾರಣ ಇಲ್ಲಿ ಈ ಹಿಂದೆ ಕೊಟ್ಟಿದ್ದಂತಹ ದೇವೇಗೌಡರೇನು ಈ ಹಿಂದೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಆ ಹೇಳಿಕೆ ಎಲ್ಲರಲ್ಲೂ ಕೂಡ ಒಂದು ರೀತಿಯಾಗಿ ಗೊಂದಲವನ್ನ ಶುರು ಮಾಡಿತ್ತು. ಅದಾದ ನಂತರ ಬಿಜೆಪಿ ಹಾಗೂ ಜೆಡಿಎಸ್ ಎರಡರಲ್ಲೂ ಕೂಡ ಎಲ್ಲಾ ನಾಯಕರು ಕೂಡ ಬೇರೆ ಬೇರೆ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಆದ್ರೆ ಇವಾಗ ಕೊಟ್ಟಿರುವಂತಹ ಹೇಳಿಕೆಯಲ್ಲಿ ಬಹುಶಃ ಮುಂದಿನ ದಿನಗಳಲ್ಲಿ ಅಂದ್ರೆ ಲೋಕಲ್ ಎಲೆಕ್ಷನ್ಗೆ ಮೈತ್ರಿಯಲ್ಲೇ ಸ್ಪರ್ಧೆ ಮಾಡಬಹುದು ಅಂತ ಎಲ್ಲವೂ ಕೂಡ ಅನಿಸ್ತಾ ಇದೆ. ಹಾಗಾಗಿ ದೇವೇಗೌಡರು ಈಗಾಗಲೇ ಹೇಳಿರುವಂತದ್ದು ಹೈಕಮಾಂಡ್ ಇದೆ, ನಿರ್ಧಾರ ಮಾಡುತ್ತೆ, ವರಿಷ್ಠರಿದ್ದಾರೆ, ಚರ್ಚೆ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಹೇಳ್ತಾ ಇದ್ದಾರೆ. ಹಾಗಾಗಿ ಬಹುಶಃ ಮುಂಬರುವಂತಹ ಲೋಕಲ್ ಎಲೆಕ್ಷನ್ಗೆ ಎಲ್ಲಾ ತಯಾರಿಗಳು ಮಾಡ್ಕೊತಿದ್ದಾರೆ. ಆರಂಭದಲ್ಲಿ ಲೋಕಲ್ ಮೈತ್ರಿಗೆ ನಿರಾಕರಿಸಿದಂತಹ ದೇವೇಗೌಡರು ಬಳಿಕ ಸ್ಥಳೀಯ ನಾಯಕರೊಂದಿಗೆ ಎಸ್ಟಿಟಿ ಸಮಾಲೋಚನೆ ಮಾಡಿದ್ದಾರೆ. ಮೈತ್ರಿ ಅನಿವಾರ್ಯ ಅನ್ನೋದು ಇದೀಗ ಅವರ ಅಭಿಪ್ರಾಯಕ್ಕೆ ಬಂದಿದೆ. ಮೈತ್ರಿ ಬಿಟ್ಟು ಚುನಾವಣೆಗೆ ಹೋದ್ರೆ ಕಾಂಗ್ರೆಸ್ಗೆ ವರದಾನ ಆಗಬಹುದು. ಜಿಬಿಎ ಜಿಲ್ಲಾ ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲಿ ದೋಸ್ತಿ, ಮತ ವಿಭಜೀಕರಣಕ್ಕೆ ಬ್ರೇಕ್ ಹಾಕೋದಕ್ಕೆ ಮಾಸ್ಟರ್ ಪ್ಲಾನ್ ಇದು. ಬಿಜೆಪಿ ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚಿಸಿ ಕ್ಷೇತ್ರಗಳ ಆಯ್ಕೆ ಮಾಡಬಹುದು. ವರಿಷ್ಠರ ಜೊತೆಗೆ ಮಾತುಕತೆಗೆ ಮುಂದಾಗಿದ್ದಾರೆ ಇದೀಗ ಬಿಜೆಪಿ ನಾಯಕರು. ವರಿಷ್ಠರ ಜೊತೆಗೆ ಮಾತುಕತೆಯನ್ನು ನಡೆಸ್ತೀವಿ ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿ ಈಗಾಗಲೇ ಮುಂದಾಗಿದ್ದಾರೆ. ಹಾಗಾಗಿ ಹೈಕಮಾಂಡ್ ಮಟ್ಟದಲ್ಲೇ ನಿರ್ಧಾರ ಆಗುತ್ತಾ ಈ ಒಂದು ಮೈತ್ರಿ ಭವಿಷ್ಯ ಅನ್ನುವಂಥ ಪ್ರಶ್ನೆ ಹುಟ್ಟುತ್ತಾ ಇದೆ. ಕಾರಣ ಏನು ಅಂತಂದ್ರೆ ಕಳೆದ ಕೆಲ ದಿನಗಳ ಹಿಂದೆ ದೇವೇಗೌಡರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. 2028ಕ್ಕೆ ನಾವು ಮೈತ್ರಿಯಲ್ಲಿ ಸ್ಪರ್ಧೆ ಮಾಡ್ತೀವಿ, ಆದ್ರೆ ಮುಂಬರುವಂತಹ ಲೋಕಲ್ ಎಲೆಕ್ಷನ್ಗೆ ಇಲ್ಲಿ ಮೈತ್ರಿ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಆದ್ರೆ ಈಗ ಬೇರೆ ರೀತಿಯಾದಂತ ಹೇಳಿಕೆ. ಇಲ್ಲಿ ಕಾರ್ಪೊರೇಷನ್, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ನಾವು NDA ಜೊತೆಲೇ ಹೋಗಬೇಕು ಅನ್ನೋದು ನಮ್ಮ ಆಕಾಂಕ್ಷೆ. ಇದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಆದರೆ ಅಂತಿಮವಾಗಿ ಒಂದು ನಿರ್ಣಯ, ಅದು ರಾಷ್ಟ್ರೀಯ ಪಕ್ಷ, ನಮ್ಮದೊಂದು ಪ್ರಾದೇಶಿಕ ಪಕ್ಷ. ಅದರಿಂದ ಅವರು ಏನು ನಿರ್ಣಯ ತೆಗೆದುಕೊಳ್ತಾರೋ ಅದರಲ್ಲಿ ಅವರು ಯಾವ ಭಾವನೆ ವ್ಯಕ್ತಪಡಿಸ್ತಾರೆ ಅನ್ನೋದ್ರ ಮೇಲೆ ನಾವು ಮುಂದಕ್ಕೆ ಹೆಜ್ಜೆ ಇಡ್ತೇವೆ. NDAನಲ್ಲಿದ್ದೀವಿ. ಇಲ್ಲಿ ಕಾರ್ಪೊರೇಷನ್, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ನಾವು NDA ಜೊತೆಲೇ ಹೋಗಬೇಕು ಅನ್ನೋದು ನಮ್ಮ ಆಕಾಂಕ್ಷೆ. ಇದರಲ್ಲಿ ಯಾವುದೇ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್. ಬಸವರಾಜ್, ಇಲ್ಲಿ ಈ ಹಿಂದೆ ದೇವೇಗೌಡರು ಕೊಟ್ಟಿದ್ದಂತ ಹೇಳಿಕೆ ಅಂತಂದ್ರೆ ಬಹುಶಃ ಲೋಕಲ್ ಎಲೆಕ್ಷನ್ಗೆ ನಾವು ಮೈತ್ರಿಯಾಗಿ ಸ್ಪರ್ಧೆ ಮಾಡೋದಿಲ್ಲ, 2028ಕ್ಕೆ ನೋಡೋಣ ಬಿಡಿ ಅಂತ ಹೇಳಿದ್ರು. ಆದ್ರೆ ಈಗ ಗೊತ್ತಾಗ್ತಾ ಇರುವಂತದ್ದು ಇಲ್ಲಿ ವರಿಷ್ಠರಿದ್ದಾರೆ, ಅವರು ನಿರ್ಧಾರ ಮಾಡ್ಕೋತಾರೆ. ಏನೇ ತೀರ್ಮಾನ ಆದ್ರೂ ಕೂಡ ಎಲ್ಲೋ ಒಂದ್ ರೀತಿಯಾಗಿ ಇವ್ರು ಮೈತ್ರಿ ಮಾಡಿಲ್ಲ ಅಂದ್ರೆ ಅದು ಕಾಂಗ್ರೆಸ್ಗೆ ಪ್ಲಸ್ ಆಗ್ಬಹುದು ಅನ್ನುವಂಥ ಭಯ ಎಲ್ಲೋ ಶುರುವಾಗಿದೆ ಅಂತ ಅನಿಸ್ತಾ ಇದೆ. ಸೊ ಏನಾಗಬಹುದು ಈ ಒಂದು ಮುಂಬರುವಂತ ಎಲೆಕ್ಷನ್ ಅಲ್ಲಿ?
ರೋಶಿನಿ, ಜೆಡಿಎಸ್ ಈಗಾಗಲೇ 2028ರ ವಿಧಾನಸಭೆ ಚುನಾವಣೆಗೆ ತನ್ನದೇ ಆಗಿರ್ತಕ್ಕಂತ ತಂತ್ರಗಾರಿಕೆಯನ್ನು ರೂಪಿಸ್ಲಿಕ್ಕೆ ಸಿದ್ಧವಾಗಿರ್ತಕ್ಕಂಥದ್ದು. ಅದರ ಭಾಗವಾಗಿ ಹಲವಾರು ರೀತಿಯ ಸಭೆಗಳನ್ನ ಈಗಾಗಲೇ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ದೇವೇಗೌಡರು ಕೂಡ ಮಾಡ್ತಾ ಇದ್ದಾರೆ. ಅದರಂತೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರು ಸಹಿತ ಸಭೆಗಳ ಮೇಲೆ ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ. ನಿನ್ನೆಯೂ ಕೂಡ ಒಂದು ಸಭೆ ನಡೆಯಿತು. ಈಗ ಪ್ರಮುಖವಾಗಿ ವಿಧಾನಸಭೆ ಚುನಾವಣೆ ಪೂರ್ವದಲ್ಲಿ ಬರ್ತಕ್ಕಂತಹ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತೆ ಈ GBA ಚುನಾವಣೆ ಏನಿದೆ, ಈ ಒಂದು ಚುನಾವಣೆಗಳಿಗೆ ಯಾವ ರೀತಿ ರಣತಂತ್ರ ರೂಪಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ನಿನ್ನೆ ಒಂದು ಸಭೆಯಲ್ಲಿ ಕೂಡ ಚರ್ಚೆ ಆಗಿರ್ತಕ್ಕಂಥದ್ದು. ಈ ಮೊದಲು ದೇವೇಗೌಡರು ಸಹಿತ ಹೇಳಿದ್ರು, ಸ್ಥಳೀಯ ಮಟ್ಟದ ಚುನಾವಣೆಗಳಿಗೆ ನಾವು ಮೈತ್ರಿಯಾಗಿ ಹೋಗೋದ್ ಬೇಡ ಅನ್ನುವ ಸ್ವತಂತ್ರವಾಗಿ ನಾವು ನಮ್ಮ ಪಕ್ಷದ ಅಭ್ಯರ್ಥಿಗಳಿಂದ ನಾವು ಚುನಾವಣೆಗೆ ಸ್ಪರ್ಧಿಸ್ತೇವೆ ಅನ್ನುವಂತಹ ಒಂದಿಷ್ಟು ಅವರ ಒಂದು ನಿರ್ಧಾರವನ್ನು ಕೂಡ ಹೇಳಿದ್ರು. ಆದ್ರೆ ಇದೀಗ ದೇವೇಗೌಡರೇ ತಮ್ಮ ಒಂದು ಅಭಿಲಾಷೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಮೈತ್ರಿ ಜೊತೆಲೆ ಹೋಗುವಂತಹ ನಮ್ಮ ಒಂದು ಇಚ್ಛೆ ಇದೆ ಅನ್ನುವಂಥದ್ದನ್ನು ಕೂಡ ನಿನ್ನೆ ದೇವೇಗೌಡರು ಕೂಡ ಹೇಳಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಅದನ್ನೆಲ್ಲವನ್ನು ಕೂಡ ಹೈಕಮಾಂಡ್ ಅಂದ್ರೆ ಬಿಜೆಪಿಯ ಹೈಕಮಾಂಡ್ ಮಟ್ಟದಲ್ಲಿ ಕೂಡ ಅದು ನಿರ್ಧಾರ ಆಗ್ಬೇಕು. ಯಾಕಂತಂದ್ರೆ ಅದೊಂದು ರಾಷ್ಟ್ರೀಯ ಪಕ್ಷ, ಅವರು ಯಾವ ರೀತಿಯ ನಿರ್ಧಾರ ತೆಗೆದುಕೊಳ್ತಾರೆ, ಅವರ ಒಂದು ಅನಿಸಿಕೆ ಏನಿದೆ ಅದನ್ನೆಲ್ಲವನ್ನ ತೆಗೆದುಕೊಂಡು ಅದಾದ ಬಳಿಕ ನಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಅಂತಿಮವಾಗಿರ್ತಕ್ಕಂಥ ನಿರ್ಧಾರ ತೆಗೆದುಕೊಳ್ಳುವಂತರ ಮೇಲೆ ನಾವು ಮುಂದೆ ನೋಡ್ತೀವಿ ಅನ್ನುವಂಥದ್ದನ್ನು ಕೂಡ ದೇವೇಗೌಡರು ಹೇಳಿರ್ತಕ್ಕಂಥದ್ದು. ಆದ್ರೆ ರೋಶಿನಿ, ಒಂದು ಕಡೆ ಸ್ಥಳೀಯ ಮಟ್ಟದ ಚುನಾವಣೆಗಳಿಗೆ ಇಲ್ಲಿ ಜೆಡಿಎಸ್ ಪಕ್ಷದ ವರಿಷ್ಠರು ಕೂಡ ಒಂದ್ ಕಡೆ ಒಲವಿದ್ದಾರೆ, ಮೈತ್ರಿಯಾಗಿ ತೆಗೆದುಕೊಂಡು ಹೋಗೋಣ ಅಂತ. ಆದ್ರೆ ಇಲ್ಲಿ ಬಿಜೆಪಿಯ ಪಾಯದಲ್ಲಿ ಸ್ಥಳೀಯವಾಗಿ ಒಂದಿಷ್ಟು ನಾಯಕರ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಇಲ್ಲ, ನಾವು ಮೈತ್ರಿಯಾಗಿ ಹೋಗೋದು ಬೇಡ, ನಾವ್ ಏನೇ ಇದ್ರು ವಿಧಾನಸಭೆ ಚುನಾವಣೆಗಳಿಗೆ ಅಥವಾ ಲೋಕಸಭೆ ಚುನಾವಣೆಗಳಿಗೆ ಮಾತ್ರ ಮೈತ್ರಿಯಾಗಿ ಹೋಗೋಣ, ಈ ಸ್ಥಳೀಯ ಮಟ್ಟದ ಚುನಾವಣೆಗಳಿಗೆ ಮೈತ್ರಿಯಾಗಿ ಹೋಗೋದು ಬೇಡ ಅನ್ನುವಂಥದ್ದು ಸ್ಥಳೀಯ ಮಟ್ಟದಲ್ಲಿ ಒಂದಿಷ್ಟು ನಾಯಕರು ವಿರೋಧನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಾಜಿ ಶಾಸಕರುಗಳಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ಬಿಜೆಪಿ ಪಕ್ಷದಲ್ಲಿ ಮತ್ತೆ ಜೆಡಿಎಸ್ ಪಕ್ಷದ ಕೆಲವೊಂದಿಷ್ಟು ನಾಯಕರು ಕೂಡ ಇದ್ದಾರೆ. ಹಾಗಾಗಿ ಈಗ ಸ್ಥಳೀಯ ಮಟ್ಟದ ನಾಯಕರು ವಿರೋಧ ಇದೆ. ಆದ್ರೆ ಅಂತಿಮವಾಗಿರ್ತಕ್ಕಂಥದ್ದು ಹೈಕಮಾಂಡ್ ಮಟ್ಟದಲ್ಲಿ ನಾವು ನಿರ್ಧಾರ ಮಾಡೋಣ ಅನ್ನುವಂತ ಲೆಕ್ಕಾಚಾರದಲ್ಲಿ ಜೆಡಿಎಸ್ ನಾಯಕರು ಕೂಡ ಹೋದಂತೆ ಕಾಣ್ತಾ ಇದೆ. ಹಾಗಾಗಿ ಅಂತಿಮವಾಗಿ ಕುಮಾರಸ್ವಾಮಿ ಅವರು ಬಿಜೆಪಿಯ ಕೇಂದ್ರದ ನಾಯಕರ ಜೊತೆ ಚರ್ಚೆ ನಡೆಸಿ ಮೈತ್ರಿಯಾಗಿ ಹೋಗ್ಬೇಕಾ ಅಥವಾ ಒಂಟಿಯಾಗಿ ಹೋಗ್ಬೇಕಾ ಅನ್ನುವಂಥದ್ದನ್ನು ಕೂಡ ಅಲ್ಲಿ ಚರ್ಚಿಸಿ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೇವೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಕೂಡ ಇರುವಂತದ್ದು. ಅಂದ್ರೆ ರೋಶಿನಿ, ಇಲ್ಲಿ ಒಂದು ಜೆಡಿಎಸ್ ಪಕ್ಷದ ನಾಯಕರ ಲೆಕ್ಕಾಚಾರ ಏನಂತಂದ್ರೆ, ನಾವು ನಮ್ಮ ಒಂದು ಪಕ್ಷದ ಅಭ್ಯರ್ಥಿಗಳನ್ನ ಅಂದ್ರೆ ಒಂಟಿಯಾಗಿ ಹೋದ್ರೆ ಎಲ್ಲೋ ಒಂದ್ ಕಡೆ ನಾವು ಇಲ್ಲಿ ತೊಡಕಾಗ್ಬಹುದು, ಕಾಂಗ್ರೆಸ್ ಪಕ್ಷಕ್ಕೆ ಪ್ಲಸ್ ಆಗ್ಬಹುದು, ಹಾಗಾಗಿ ನಾವು ಮೈತ್ರಿಯಾಗಿ ಹೋಗೋಣ ಅನ್ನುವಂತ ಲೆಕ್ಕಾಚಾರದಲ್ಲಿ ಕೂಡ ಬಂದಂತೆ ಕಾಣ್ತಾ ಇದೆ ರೋಶಿನಿ. ಥ್ಯಾಂಕ್ ಯು ಬಸವರಾಜ್, ನಿಮ್ಮೆಲ್ಲ ಮಾಹಿತಿಗಾಗಿ.